ನೀನು ಮಾಡ್ತಾ ಇರೋ ಎಲ್ಲ ಕರ್ಮಕ್ಕೆ ನಾಳೆ ನಾನು ಶಿಕ್ಷೆ ಅನುಭವಿಸ್ಬೇಕಾಗ್ತತಿ. ಇಲ್ಲ ಅನ್ನಂಗಂತ ಶಿಕ್ಷೆ ಬರ್ತತಿ. ನೀವು ಏನೇ ತಪ್ಪು ಮಾಡಿದ್ರು ಆ ದೇವರು ಅದನ್ನು ನಮ್ಮ ಮೇಲೆ ಹಾಕ್ತಾನಮ್ಮ. ನಿಮ್ಮ ಮೇಲೆ ಅಷ್ಟೇ ಅಲ್ಲ, ನಮ್ಮ ಮೇಲೆ ಹಾಕೋದಲ್ಲದೆ ಮಕ್ಕಳ ಮೇಲೆ ಹಾಕ್ತಾನೆ. ನೀನು ಮಾಡಿರೋದು ನೀನೇ ಅನುಭವಿಸಿದ್ರೆ ಸರಿ, ಇಲ್ಲ ನಾವು ಅನುಭವಿಸ್ಬೇಕಾಗುತ್ತೆ ಅಮ್ಮ. ನಿನ್ನ ಸಲುವಾಗಿ ನಾವು ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಈಗ ನಿನಗೆ ಗೊತ್ತಿಲ್ಲ ಅಲ್ವಾ? ಅದು ಯಾಕೆ ಬರ್ತತಿ ನನಗೇನು ಅಂಜಿಕೆ ಊಟ ಹಾಕ್ಸತಿ ನೋಡಮ್ಮ, ಸುಮ್ಮನೆ ತೆಪ್ಪಗೆ ಇದ್ರೆ ಸರಿ. ಇಲ್ಲ ನನ್ನ ಸಿಟ್ಟಿಗೆ ನೀನು ಬಲಿಯಾಗಕ್ಕೆ ಹೋಗಬೇಡ. ಇವಾಗ ಹೇಳಕತ್ತ ನಾನು ಮದುವೆ ಆದ್ಮೇಲೆ ಅಲ್ಲಿ ಹಂಗಿರ್ತಾನೆ ಇಲ್ಲಿ ಹಿಂಗಿರ್ತಾನೆ, ಅದನ್ನ ಮಾಡ್ತೇನೆ ಇದನ್ನು ಮಾಡ್ತೇನಮ್ಮ ಅಂತ. ನೋಡು, ಆಕೆ ನಿನ್ನ ಚಂದಾಗ ನೋಡ್ಕೋತಿರೋದಕ್ಕೆ ಆಕೆ ನಮ್ಮ ಅಣ್ಣನ ಹೇಳ್ತಿ. ಆಕೆ ಚಂದಾಗ ನೋಡ್ಕೊಳ್ಳಿಲ್ಲ ಅಂತ ಹೆಂಗೆ? ಚಂದಾಗ ನೋಡ್ಕೋತಾಳ. ಆಕೆ ಮಗಳು ಇಲ್ಲಿ ಇರ್ತಾಳೆ. ನೀನೇನು ಯೋಚನೆ ಮಾಡಬೇಡ, ಸುಮ್ಮನೆ ನಡಿ ಒಳಗೆ. ಈಗೆಲ್ಲ ನಿಮ್ಮ ಅಪ್ಪಗೆ ಹೇಳಿ ಇನ್ನೇನು ಹಾಕತ್ತ ಏನೋ, ಅವ್ನು ನೋಡಿ ಹಂಗೆ ಕುಂತಾನೆ. ಅಯ್ಯೋ, ನನ್ನ ಮಗಳ ಮಾತು ನಾನು ಕೇಳಿದಂಗೆ ಆದ್ನೆಲ್ಲ, ನನ್ನ ಮಗಳನ್ನ ಎಷ್ಟೆಲ್ಲ ಬೈದು ಮನೆಯಿಂದ ನಾನು ಹೊರದಪ್ಪಿಟ್ನಲ್ಲ. ಆಕೆ ಗಂಡ ಆಕೆ ಮನೆಗೆ 2 ಸರಿ ಬಂದರು. ನಾನು ಏನೂ ಗೊತ್ತಿಲ್ದಂಗ ಮನೆಯಿಂದ ಹೊರಗೆ ಹಾಕ್ಬಿಟ್ನಲ್ಲ. ಮನೆಯಿಂದ ಹೊರಗೆ ನಾನೇ ಹಾಕ್ಬಿಟ್ನಲ್ಲ. ಯಾಕೆ ದೇವ್ರ ನನಗೆ ಇಷ್ಟು ಮೋಸ ಮಾಡಿದಿ? ಹಿಂದಾಕೋದು ನಂಗೆ ಗೊತ್ತಿಲ್ದಂಗ ಎಷ್ಟೆಲ್ಲ ಮಾಡ್ಯಾಳು ನನ್ನ ಹೆಂಡತಿ, ಎಷ್ಟೆಲ್ಲ ಮಾಡ್ಯಾಳು. ನನ್ನ ಮಗಳಿಗೆ ಹಳಸಿದ ಅನ್ನ ಕೊಟ್ಟಾಳು ತಿನ್ನಾಕಂದ್ರ ಅಯ್ಯೋ. ನನ್ನ ಮಗಳು ಎಷ್ಟು ಕಷ್ಟ ಅನುಭವಿಸ್ಯಾಳು. ಸುಂದ್ರಿ, ನನ್ನ ಮಗಳು, ಯವ್ವ, ನಾ ತಪ್ಪು ಮಾಡೀನಿ. ನಿಮ್ಮವ್ವ ಸತ್ತ ಮೇಲೆ ನಾನು ಈ ಹಾಳಾದಕಿನ ಮದುವೆ ಆಗಿ ತಪ್ಪು ಮಾಡೀನಿ ಸುಂದ್ರಿ, ತಪ್ಪು ಮಾಡೀನಿ. ನಿನಗ ಕಣ್ಣೀರ್ನ್ಯಾಗ ಕೈ ತೊಳಿಯೋಂಗೆ ಮಾಡಿಬಿಟ್ನಲ್ಲ ನನ್ನ ಮಗಳ, ಮಾಡಿಬಿಟ್ನಿ. ಇದೆಲ್ಲ ನನಗೆ ಗೊತ್ತಾಗ್ಲಿಲ್ಲ ಮಗಳ. ಅವತ್ತಕ್ಕೆ ಕೈ ಸುಟ್ಟಾಗ ನಾನು ತಿಳ್ಕೊಬೇಕಾಗಿತ್ತು, ನಾನೆಲ್ಲಾಗ ನಿನಗೆ ನರಕ ತೋರಿಸ್ತಾಳಂತೇಳಿ. ಆದ್ರೆ ನಾನು ಅದನ್ನ ನಂಬಲಿಲ್ಲ. ನೀನು ಹೇಳಿದ್ದೆಲ್ಲ ನಾನು ನಂಬಲಿಲ್ಲ ಮಗಳ, ಅಯ್ಯೋ, ಈಗ ನಾನು ಏನು ಮಾಡಲಿ? ನನ್ನ ಮಗಳು ಇಷ್ಟು ಚಿತ್ರಹಿಂಸೆ ಅನುಭವಿಸ್ಯಾಳ, ಅದನ್ನೆಲ್ಲ ಕೇಳಕ್ಕೂ ಆಗ್ವಲ್ತಲ್ಲ ನನಗೆ, ಕೇಳಕ್ಕೂ ಆಗ್ವಲ್ತು. ನನಗೆ ಕೇಳಕ್ಕೆ ಆಗ್ವಲ್ತಂದ್ರ ನನ್ನ ಮಗಳು ಎಷ್ಟು ಕಷ್ಟ ಅನುಭವಿಸಿರ್ಬೇಡ, ಈಕೆ ಕೈಯಾಗ ಎಷ್ಟು ಕಷ್ಟ ಅನುಭವಿಸಿರ್ಬೇಡ. ಸುಂದ್ರಿ ನನ್ನ ಮಗಳ, ನಿನ್ ನೋಡ್ಬೇಕನ್ಸತ್ತಯ್ಯವ್ವ, ನನಗೆ ನಿನ್ ನೋಡ್ಬೇಕನ್ಸಾಕತ್ತತಿ. ಅಲ್ಲ ಮಗಳ, ಯಾಕೆ ನನಗೊಂದು ಮಾತು ಹೇಳ್ದ? ಎಲ್ಲ ಮುಚ್ಚಿಟ್ಬಿಟ್ಟು ಯಾಕ ಮಗಳ? ನಿನ್ನಂಥ ಮಗಳನ್ನ ಪಡೆಯಾಕ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ. ನೋಡ್ರಿ, ನಾನೇನಕ್ಕೆ ಅಂತ ಪರಿ ಕಷ್ಟ ಕೊಟ್ಟಿಲ್ರಿ. ನನ್ನ ಮಾತು ಕೇಳ್ರಿ. ಈಗೆಲ್ಲ ಸುಳ್ಳು ಹೇಳಕತ್ತಾಳೆ ಮಗ. ಯಾಕೆ ನನ್ನ ಮಾತು ಕೇಳ್ದಂಗಾಗಿರಿ ನೀವು? ಒಂದು ಜರ ನನ್ನ ಮಾತು ಕೇಳ್ರಿ. ನಾನಕೀಗೆ ಅಷ್ಟೇ ಕಷ್ಟ ಕೊಟ್ಟಿಲ್ಲ. ತಂಗಳನ್ನ ಕೊಟ್ಟು ಅನ್ನೋದು ಬಿಟ್ರೆ ಬೇರೆ ಏನು ಮಾಡೀನಿ? ನನಕೀಗೆ ಹೊಡೆದನ ಬಡದನ ಏನು ಮಾಡೀನಿ ನೀವೇ ಹೇಳ್ರಿ. ಆದ್ರೆ ನೀವು ಹಿಂಗೆ ಅದಕ್ಕೊಂತ ಕಣ್ಣೀರು ಹಾಕೊಂತ ಮನ್ಯಾಗ ಕುಂತ್ರೆ ನಾಳೆ ಮಗಳ ಅಕ್ಕಿ ಕಾಳದಾವ ಹೆಂಗ್ರಿ? ಅಮ್ಮ, ಅಯ್ಯೋ ಅಪ್ಪ, ಅಮ್ಮನ ಜಾಡಿ ಸೋತ್ಬಿಟ್ರ. ನನ್ನ ಮಗಳಿಗೆ ಅಷ್ಟೆಲ್ಲ ನರಕ ತೋರಿಸಿ ಇವಾಗ ಏನೂ ಆಗಿಲ್ರಿ, ನಾನೇನು ಮಾಡಿಲ್ರಿ ಅಂತ ಇಲ್ಲಿ ನನ್ನ ಮುಂದೆ ಸಾಚಾ ಥರ ಮಾತಾಡಕ್ಕೆ ಬರತ್ತೇನ? ನೋಡು, ಜಾಡಿಸಿ ಓದ್ದನು, ನನ್ನ ಕಡೆಯಿಂದ ಹೊಡಿಸ್ಕೋಬೇಡ, ಸುಮ್ಮನೆ ಇರು, ನನ್ನ ಜೊತೆ ಮಾತಾಡಬೇಡ. ಈ ಬಸಪ್ಪ ಏನಂತ ನಿನಗೆ ಗೊತ್ತೈತಲ್ಲ? ನನ್ನನ್ನು ಕಾಲಿಂದ ಓದಿತಾರಿ ನೀವು? ನನ್ನ ಓದಿತಾರಿ? ಅಲ್ಲ, ನಾನು ಏನಂತ ತಪ್ಪು ಮಾಡಿದ ಅಂತ ನನ್ನ ಕಾಲಿಂದ ಜಾಡಿಸಿ ಹೋದ್ರಿ. ಇವಾಗ ನಾನು ನಿಮ್ಗೆ ಹೇಳಕತ್ತೇನೆ ಇಲ್ಲ? ನನ್ನ ತಂಗಳನ್ನ ಕೊಡೋದು ಬಿಟ್ರೆ ಆಕೆಗೆ ಏನು ಕಷ್ಟ ಕೊಟ್ಟೇನಿ ಅಂತ ಹೇಳಿ. ಏ ಅಮ್ಮಿ, ಹೇಳು, ಏನು ಬಾಯಿ ತಕ್ಕೊಂಡೆ ನೋಡ್ಕೊತ ನಿಂತೀವಿ ಇಲ್ಲಿ? ಅಪ್ಪ ಅವ್ವಾಗ ಜಗಳ ಹಚ್ಚಿಟ್ಟ ನೀನು ಆರಾಮಾಗಿ ಬಾಯಿ ತಕೊಂಡು ನೋಡಕತ್ತೀವಿ. ಬಾಯಿ ಬಿಟ್ಟು ಮಾತಾಡಿಲಿ, ಇಲ್ಲ ಅಂದ್ರೆ ನೋಡು. ಅಪ್ಪ, ಈ ಥರ ಹೊಡೆಯೋದು ಮಾಡಬೇಡಪ್ಪ.
ಅವಂಗೂ ವಯಸ್ಸಾಗಿರುತ್ತೆ. ನೀನು ಈ ರೀತಿ ಮಾಡಿದ್ರೆ ಆಕೆಗೆ ಏನಾದರೂ ಆದ್ರೆ ಏನು ಮಾಡೋದಪ್ಪ? ಇವಾಗ ಮದುವೆ ಬೇರೆ ಐತಿ. ಇವಾಗ ಸ್ವಲ್ಪ ಸುಮ್ಮನೆ ಇರಪ್ಪ. ಇವಾಗೆಲ್ಲ ಹೇಳಿದನಲ್ಲ, ಮದುವೆ ಎಲ್ಲ ಮುಗಿದ್ಮೇಲೆ ಕೂತ್ಕೊಂಡು ನೀವೆಲ್ಲ ಮಾತಾಡಿ. ಸುಂದ್ರಿ ಅಕ್ಕನೂ ಕರೆಸು ಅಪ್ಪ. ಅಪ್ಪ, ಸುಂದ್ರಿ ಅಕ್ಕ ಮದುವೆಗೆ ಬರೋ ಥರ ಮಾಡು ಅಪ್ಪ, ಹೆಂಗಾದರೂ ಪ್ಲೀಸ್ ಅಪ್ಪ. ಇಲ್ಲ ಮಗಳ, ಈಕಿ ನೋಡಿದ್ರ ಮೈ ಎಲ್ಲ ಉರಿಯಾಕತ್ತತಿ. ನನ್ನ ಮಗಳಿಗೆ ಇಷ್ಟೆಲ್ಲ ನೋವು ಕೊಟ್ಟದಾಳಲ್ಲ ಈಕಿ ಹೆಮ್ಮಾರಿ ಇವಳು. ಅಲ್ಲ, ನಿಂಗೆ ನಾಚಿಕೆ ಆಗಂಗಿಲ್ಲ ಮಂಜವ್ವ? ನಿನ್ಗೆ ಯಾಕೆ ನಾಚಿಕೆ ಆಗಂಗಿಲ್ಲ? ಎಲ್ಲಿ ನೀನು ಹಿಂಗೆ ನೋಡ್ತಿದ್ದಿ? ಇಷ್ಟೆಲ್ಲ ನಿನಗೆ ಹೇಳಿದ್ರು ಕಣ್ಣಿಟ್ಟು ನೋಡುವಷ್ಟು ಧೈರ್ಯ ಐತೆ ನಿನಗೆ? ಅಲ್ಲಲ್ಲಿ ಮಂಜಿ, ನಿನ್ನನ್ನು ಯಾಕೆ ಮದುವೆ ಮಾಡ್ಕೊಂಡು ಬನ್ನಿ? ನಾನು ಯಾಕೆ ಮದುವೆ ಮಾಡ್ಕೊಂಡು ಬನ್ನಿ? ನನಗೆ ಮಗಳದಾಳು, ಆಕಿನ ನೀನು ನೋಡಬೇಕು. ನಾಳೆ ನಿನಗೆ ಮಕ್ಕಳಾದರೂ ಕೂಡ ಆಕಿನ ನಿನ್ನ ಮಗಳಂಗ ನೀನು ನೋಡಬೇಕು ಅಂದ್ರೆ ನೀನು ಏನಂದಿ? ಹ್ಞೂ ಅಂತ ಅಂದೇ ಇಲ್ಲೋ? ಹಾಂ, ಹ್ಞೂ ಅಂತ ಅಂದು ಮದುವೆಯಾಗಿ ನಿನಗೆ ಮಕ್ಕಳಾಗೋ ಮಟ್ಟ ಆಕಿನ ಚಂದಗನ ನೋಡ್ಕೊಂಡು ಆಮೇಲೆ ಅಮ್ಮ ಹುಟ್ಟಿದ ಮೇಲೆ ನಿನಗೆ ಸ್ವಲ್ಪ ಸ್ವಲ್ಪ ಒಯ್ದು ನನಗೆ ಕಾಣಿಸ್ತು. ಇರಲಿ ಬಿಡು, ಸಣ್ಣ ಹುಡುಗ ಅದಾನ, ಆಕಿಗೆ ಕೆಲಸ ಮಾಡೋದ್ರಾಗ ಆಕಿ ಕಾಡೋಕೆ ಇದನ್ನ ಮಾಡ್ಕೋತಾಳು, ಬೈತಾಳು ಅಂತ ನಾನು ಅಂದ್ಕೊಂಡು ಸುಮ್ಮನೆ ಆದ್ನಿ. ಆದ್ರೆ ಇದು ಅತಿರೇಕಕ್ಕೆ ಹೋಗುತ್ತಂತ ನಾನು ಯಾವತ್ತೂ ಅನ್ಕೊಂಡಿರ್ಕಿಲ್ಲ ಮಂಜವ್ವ. ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಮಂಜಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ನೀನು ಒಂದು ಹೆಣ್ಣಾಗಿ ಆ ಹೆಣ್ಣು ಮಗುಗ, ತಾಯಿ ಇಲ್ಲದ ಮಗುಗ ಅಂತ ಪರಿ ಕಾಟ ಎಲ್ಲ ಕೊಟ್ಟಿಯಲ್ಲ. ಛೀ, ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ. ನೀನು ಒಬ್ಳು ಹೆಂಗ್ಸ, ಹೆಣ್ಣು ಕುಲಕ ಅವಮಾನ ನೀನು. ರೀ, ಸಾಕು ಬಾಯ್ ಮುಚ್ಚ್ರಿ. ಏನು ಹೇಳಕ್ಕೆ ಬಂದುಬಿಟ್ರು ದೊಡ್ಡದಾಗಿ. ಅಲ್ಲ, ನಾನೇನು ಅಂತ ಮಾಡಬಾರ್ದು ಮಾಡಿದ್ದೀನಿ ಅಂತ ಈ ರೀತಿ ಎಲ್ಲ ಬೈತಾ ಇದ್ದೀರಾ? ಇನ್ನು ನಾನು ಏನಾದರೂ ಮಾಡಿದ್ರೆ ಆಕೆಗೆ ಸಾಯಿ ಹಂಗೆ ಕಿರುಕುಳ ಕೊಟ್ಟಿದ್ರೆ ನೀವು ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಈ ರೀತಿ ಎಲ್ಲ ನನಗಂದ್ರೆ ನಾನು ಸುಮ್ಮನೆ ಇರೋಂಗಿಲ್ಲ ನೋಡ್ರಿ. ಯಾಕೆ ನಾವು ಹುಟ್ಟಿದಾಗಿಂದ ಹೆಂಗೆ ನೋಡ್ಕೊಂಡನು? ಹೆಂಗೆ ನೋಡ್ಕೊಂಡನು? ನಾನು ಯಾಕೆ ಆಕೆಗೆ ಬೈತಿದ್ನಿ, ಎದಕ್ಕೆ ಬೈತಿದ್ನಿ ಅಂತೇನಾದರೂ ನಿಮಗೆ ಗೊತ್ತಾ? ಆಕಿನ ಕಂಡ್ರೆ ನನಗೇನು ಆಗಂಗಿಲ್ಲ ಅಂದ್ಕೊಂಡ್ರಿ? ನನ್ನ ಕೈಯಾಗ ಬೆಳೆಸಿ ಆಡಿಸಿದನು, ನನಗೇನ ತುತ್ತು ಮಾಡಿ ಉಣಿಸಿದನು. ಅಂತಾಕಿನ್ನ ದ್ವೇಷ ಮಾಡುವಂಥದ್ದು ನನಗೇನಾಗೈತಿ? ನನಗೇನಾಗೈತಿ? ನನ್ನ ಮಕ್ಕಳು ಬಂದಾರಂತೇಳಿ ಆಕೆ ಮ್ಯಾಗಿನ ಪ್ರೀತಿ ನನಗೇನು ಕಡಿಮೆ ಆಗಿಲ್ಲ. ಆಕೆಗೆ ಎಲ್ಲ ಥರ ಗೊತ್ತಿರಲಿ, ತಿಳುವಳಿಕೆ ಇರಲಿ ಅಂತ ಹೇಳಿ ನಾನು ಆಕಿನ ಎಲ್ಲದಕ್ಕೂ ಹಚ್ಚಿದನು, ಎಲ್ಲನೂ ಮಾಡಿದನು. ಸಿಟ್ಟು ಬಂದಾಗ ಬೈತಿದ್ದನು, ಹೊಡೆದಿದ್ದನು, ಮಾಡಿದನು. ಯಾಕೆ? ಆಕೆ ನನ್ನ ಮಗಳನ್ನ ಅನ್ನೋ ಒಂದು ಅಧಿಕಾರದಾಗ. ಆದ್ರೆ ನೀನು ಯಾಕೆ ಈ ರೀತಿ ಎಲ್ಲ ಮಾಡಾತಿದ್ದೆ ಅಂತ ನನ್ನ ಕೇಳ್ತಿದ್ಯಲ್ಲ? ಅಯ್ಯೋ, ನಾನು ಅಪ್ಪಂಗೆ ಹೇಳಿ ಅಮ್ಮಂಗೆ ಜಗಳ ಹಚ್ಚಿಟ್ಬಿಟ್ನ. ದೇವ್ರೆ, ಈ ಜಗಳ ಇಲ್ಲಿಗೆ ನಿಲ್ಲು ಹಾಗೆ ಮಾಡಪ್ಪ. ಏನಪ್ಪ ಮಾಡಲಿ ಇವಾಗ? ನಾನು ಏನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಇದು ಅತಿರಿಗೋಗಿ ಹೋಗೋಗಿದೆ. ಮತ್ತೆ ನಾನು ಹೇಳ್ಬಾರ್ದಾಗಿತ್ತು. ಏನಪ್ಪ ಮಾಡಲಿ ಇವಾಗ? ಸಾಕು, ಬಾಯಿ ಮುಚ್ಚು. ನೀನು ಹೇಗೆ ಅಂತ ನನಗೆಲ್ಲ ಗೊತ್ತೈತಿ. ನನಗೆ ಇಲ್ಲಿ ಸಮಜಾಯಿ ಕೊಡಕ್ಕೆ ಬರಬೇಡ. ನಿನಗೆ ಈಗಿಲ್ಲ, ಮದುವೆ ಮುಗಿಲಿ. ಮದುವೆ ಮುಗಿದ ಮೇಲೆ ನಿಮ್ಮನ್ನ ಬರಲಿ, ನಿಮ್ಮನ್ನ ಜೊತೆ ಮಾತಾಡ್ತಾನೆ. ನಿನ್ನ ಗಂಟ ಮಾತಾಡಕ್ಕೆ ಮನಸ್ಸಿಲ್ಲ ನನಗೆ. ನಮ್ಮ ಅಣ್ಣನ ಜೊತೆ ಏನು ಮಾತಾಡೋದ? ನನ್ನ ಜೊತೆ ಮಾತಾಡ್ರಿ. ಯಾಕೆ ನನ್ನ ಜೊತೆ ಮಾತಾಡೋಷ್ಟು ಧೈರ್ಯ ಇಲ್ಲಿನ? ಯಾಕೆ ನಾನಿಲ್ಲಿ ಜಗಳಾಡ್ತಾನೆ ಇರು ಸತಿ ಎಲ್ಲ ಹೇಳ್ತಾನೆ ಅಂತ ಹೇಳಿ ನಮ್ಮ ಅಣ್ಣನ ಜೊತೆ ಮಾತಾಡ್ತಾನಂತಾರೇನ? ಅಷ್ಟು ನಿಮಗೆ ದಯ ಇದ್ರೆ, ನೀವು ಗಂಡಸ ಆಗಿದ್ರೆ ಬಂದ ನನ್ನ ಮುಂದೆ ಕುತ್ಕೊಂಡು ಮಾತಾಡ್ರಿ. ಅದನ್ನ ಬಿಟ್ಟು ಅವ್ರನ್ನ ಕರ್ಸೀನಿ ಇವ್ರನ್ನ ಕರ್ಸೀನಿ ಅಂತ ಯಾಕೆ ಮಾಡ್ತೀರಿ? ಜಗಳ ಏನಾದರೂ ನಮ್ಮ ಮನೆ ಗಂಟನೇ ಇರಲಿ, ಅದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಇವಾಗ ಹೇಳಕತ್ತಾನೆ ನಾನು ನಿಮಗೆ. ಇಲ್ಲಿ ಯಾವನ್ನ ಕರ್ಸೋದು ಯಾವಾಗಿನ ಕರ್ಸೋದು ನನಗೆ ಇಷ್ಟ ಇಲ್ಲ. ಯಾರನ್ನಾದರೂ ಕರ್ಸಿದ್ರೆ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬೈದು ಮನೆಯಿಂದ ಹೊರಗೆ ಹಾಕಿ ನಿಮ್ಮದು ಮರ್ಯಾದೆ ತೆಗಿಬೇಕಾಗ್ತತಿ. ಕರೆಸ್ರಿ. ಇಷ್ಟೆಲ್ಲ ಹೇಳಿದ್ಮೇಲೆ ಕರೆಸ್ತಾನಂದ್ರೆ ಕರೆಸ್ರಿ. ಹೌದಾ? ಹಂಗಾದ್ರೆ ನಾನು ಗಂಡಸ ಅಲ್ಲ ಅಂತ ಅಂತಿದ್ದಿ. ನಾ ಗಂಡಸ ಹೌದು ಅಲ್ಲ ಅಂತ ನಿನಗೆ ಗೊತ್ತಿಲ್ಲೇನು? ನಿನಗೆ ಗೊತ್ತಿಲ್ಲೇನು? ನನ್ನ ಗಂಡಸ್ಥಾನದ ಬಗ್ಗೆ ಮಾತಾಡೋಕೆ ಬಂದಾಳಿಲ್ಲಿ ಮೂಳ. ಆತಾತು, ಮದುವೆ ಆಗಲಿ. ಮದುವೆ ಆದಮೇಲೆ ಐತೆ ನಿನಗೆ. ಅಲ್ಲಿ ಗಂಟೆ ನಾನು ತಡ್ಕೊಂಡು ಸುಮ್ಮನೆ ಇರ್ತಾನೋ. ನನ್ನ ಮಗಳ ಮದುವೆ ಕರೆಸ್ತಾನೋ. ನನ್ನ ಮಗಳು ಹೋಗಿ ಕಾಲು ಬಿತ್ತಾದ್ರು ಈ ಮದುವೆ ಕರ್ಕೊಂಡು ಬರ್ತಾನೋ. ಶಪಥ ಮಾಡ್ತಾನೆ ನಿನಗೆ. ನೋಡ್ಬೇಕಿದ್ರು.